ಸಿಸ್ಟರ್ ಕೊನೆಗೂ ಹೊಡೆದಿಲ್ಲ ಜಾಕ್ ಪಾಟು. ಇದಾನಲ್ಲ ನಮ್ಮಣ್ಣ ದ ಗ್ರೇಟ್ ಗೌತಮ್ ದಿವಾನ್, ಅವನ ಮೇಲೆ ಅಟ್ಯಾಕ್ ಆಗಿದೆ. ಸಕ್ಸಸ್ ಆಗಿಲ್ಲ. ಒಂದು ವೇಳೆ ಅದು ಸಕ್ಸಸ್ ಆಗಿ ಅವನೇನಾದ್ರೂ ಮೇಲಕ್ಕೆ ಪಾರ್ಸಲ್ ಆಗಿದ್ದಿದ್ರೆ ಅದಕ್ಕಿಂತ ಗುಡ್ ನ್ಯೂಸ್ ಇನ್ನೊಂದು ಇರ್ತಿರ್ಲಿಲ್ಲ. ಏನ್ ಹೇಳ್ತಿದ್ದೀರಾ ಜೈ? ಅವ್ರು ನಿಮ್ಮ ಅಣ್ಣ ಅಲ್ವಾ? ಅವ್ರನ್ನೇ ಸಾಯಿಲಿ ಅಂತ ಹೇಳ್ತಾ ಇದ್ದೀರಾ? ಅಣ್ಣ ಏನೋ ಸುಮ್ಮನೆ ಡೈಲಾಗ್ ಪರ್ಪಸ್ಗೆ ನಾನು ಅಣ್ಣ ಅಂತ ಮಾತ್ರಕ್ಕೆ ನಂಬ್ಕೊಂಡ್ಬಿಟ್ಟಿ ಅದನ್ನ ನೀನು. ಬೇಬಿ ನಾವೇನು ಒಂದೇ ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿದೀವ ಅವ್ನು ನಮ್ಮ ಅಣ್ಣ ಅನ್ನೋದಕ್ಕೆ? ಇಲ್ಲ ಅಂದ್ಮೇಲೆ ಯಾವ ಸೀಮೆ ಅಣ್ಣ? ಲಡಿ ಅಣ್ಣ ಅಂತೆ ಅಣ್ಣ. ಒಂದು ವೇಳೆ ಯಾಮಾರಿ ನನ್ನ ಅದೃಷ್ಟ ಚೆನ್ನಾಗಿದ್ದು ಅವನ ಅದೃಷ್ಟ ಕೆಟ್ಟು ಅವನು ರೈಟ್ ಹೇಳ್ಬಿಟ್ಟಿದ್ರೆ ಬೇಬಿ, ಇಷ್ಟೊತ್ತಿಗೆ ನಾನು ಇಂಡಿಪೆಂಡೆಂಟ್ ಅಂತ ಅನೌನ್ಸ್ ಮಾಡಿಕೊಂಡು ಬಿಂದಾಸ್ ಆಗಿ ಫ್ರೀ ಆಗಿ ಇಷ್ಟ ಬಂದಂಗೆ ಆಟ ಆಡ್ಕೊಂಡಿರ್ಬೋದಿತ್ತು. ನಂದೇ ರೂಲ್ಸು ನಂದೇ ದರ್ಬಾರು ಅನ್ನೋ ಥರ. ಆ್ಯಂಡ್ ಅವಾಗ ನೀನು ನಮ್ಮ ಮನೆ ಸೊಸೆ ಆಗೋ ಆಸೆ ಈಡೇರ್ತಿತ್ತು. ಅದೇನು ಮಾಡೋದು, ಅವನ ಲೆಕ್ಕ ಚೆನ್ನಾಗಿತ್ತು, ಉಳ್ಕೊಂಬಿಟ್ಟ. ನಮ್ಮ ಮದುವೆ ವಿಷಯದಲ್ಲಿ ಅವ್ರನ್ನ ಯಾಕೆ ತರ್ತಾ ಇದ್ದೀರಾ? ನಿಮ್ಮ ಅಣ್ಣ ಇದ್ರೂ ಸರಿ ಇಲ್ಲ ಅಂದ್ರೂ ಸರಿ, ನಾನು ನಿಮ್ಮನ್ನ ಮದುವೆ ಆಗೇ ಆಗ್ತೀನಿ. ಫಸ್ಟ್ ಆಫ್ ಆಲ್ ನಮ್ಮ ಮದುವೆ ವಿಷಯಕ್ಕೆ ಅವ್ರ ಪರ್ಮಿಷನ್ ನಮಗೆ ಬೇಕಾಗಿಲ್ಲ. ಅದಾಗಲ್ಲ ಬೇಬಿ. ನಿನಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಅಂದ್ರೆ ಏನು? ಆಸ್ತಿ ಭಾಗ ಆಗೋ ವಿಚಾರದ ಬಗ್ಗೆ ಗಣ ಹತ್ರ ಮಾತಾಡಿದ್ಯಾ? ಏನಂದ ಅವನು? ಇಲ್ಲ, ನಾನು ಶುರು ಮಾಡೋಕ್ಕೆ ಮುಂಚೆ ಅವನೇ ಈ ವಿಷಯ ಶುರು ಮಾಡ್ದ. ಹೌದಾ? ಹಾಂ, ಆಲ್ರೆಡಿ ವಿಲ್ ಮಾಡೋದಕ್ಕೆ ರೆಡಿಯಾಗಿದ್ದಾನೆ. ಅವನ ಮೇಲೆ ಅಟ್ಯಾಕ್ ಆಯ್ತಲ್ವಾ, ಅದಕ್ಕೆ ಹೆದರಿದ್ದಾನೆ. ತನಗೇನಾದರೂ ಆದರೆ ತನ್ನ ಹೆಂಡತಿಗೆ, ಮಗುಗೆ, ತಮ್ಮಂದಿರಿಗೆ, ತಂಗಿಯರ ಗತಿ ಏನಾಗುತ್ತೆ ಅಂತ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾನೆ. ಅದ್ರ ರಿಸಲ್ಟೇ ಇದು. ಓ, ಯಾವುದಕ್ಕೂ ಸೇಫ್ಟಿಗಿರಲಿ ಅಂತ ಪ್ರಿಕಾಷನ್. ಒಳ್ಳೇದಾಯ್ತು ತಾನೆ, ನಮ್ಮ ಕೆಲಸ ಈಸಿ ಆಯ್ತು ನೋಡು. ನಿಮ್ನೆ ಏನಾಯ್ತು ಮೇಡಮ್? ಯಾಕೆ ಹಿಂಗ್ ಕೂತಿದ್ದೀರಾ ಡಲ್ಲಾಗಿ? ಏನಿಲ್ಲ ಸೃಜನ್ ಅವ್ರೆ. ಏನಿಲ್ಲ ಅಂತಿದ್ದೀರಾ, ಆದ್ರೆ ಡಲ್ ಆಗಿದ್ದೀರಾ. ನಿಮ್ ಮಾತ್ಗೂ ಮುಡ್ಗೂ ಸಿಂಕೆ ಆಗ್ತಿಲ್ವಲ್ಲ ಮೇಡಮ್? ಏನಾಯ್ತಂತ ಹೇಳಿ ಮೇಡಮ್. ಮೋಡ ಕರ್ಗರೆ ತಾನೆ ಮೇಡಮ್ ಮಳೆ ಬರೋದು. ಹಂಗೆ ಏನಾಯ್ತು ಅಂತ ಹೇಳ್ಕೊಂಡ್ರೇನೆ ಮನ್ಸು ಹಗರಾಗೋದು. ಏನಾಯ್ತು ಅಂತ ಹೇಳಿ ಮೇಡಮ್. ಅದು ಸೃಜನ್ ಅವ್ರೆ, ನಿಮ್ಗೆ ಗೊತ್ತಲ್ವಾ ಅಣ್ಣ ಆಸ್ತಿ ವಿಲ್ ಮಾಡಿಸ್ಬೇಕು ಅಂತ ಹೊರಡ್ತಿದ್ದಾನೆ ಅಂತ. ನನಗೆ ಅಣ್ಣನೇ ಸರ್ವಸ್ವ, ಅವರೇ ನನಗೆ ಆಸ್ತಿ ಪಾಸ್ತಿ ಎಲ್ಲ. ಹಾಗಿರುವಾಗ ನನಗೆ ಆಸ್ತಿ ಎಲ್ಲ ಯಾಕೆ ಬೇಕು ಹೇಳಿ? ಅದಕ್ಕೆ ನನ್ನ ಪಾಲಿನ ಆಸ್ತಿನೂ ಅಣ್ಣನ ಹೆಸರಲ್ಲೇ ವಿಲ್ ಮಾಡಿಸ್ಕೊಳ್ಳಿ ಅಂತ ಹೇಳೋಣ ಅಂತಿದ್ದೀನಿ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅಣ್ಣ ಅದಕ್ಕೆ ನನ್ನ ಜೊತೆಲಿದ್ರೆ ನನಗೆ ಅಷ್ಟೇ ಸಾಕು. ಅವರಿದ್ರೆ ನನಗೆ ಬೇರೆ ಇನ್ನೇನು ಬೇಡ. ಮೇಡಮ್ ನೀವೇನೇ ಹೇಳಿ ಮೇಡಮ್, ನಿಮ್ಮ ಮನಸ್ಸು ಹಾಲ್ನಂತದ್ ಮೇಡಮ್. ಹಣ ಅಂದ್ರೆ ಹೆಣನು ಬಾಯಿ ಬಿಡುತ್ತೆ. ದುಡ್ಡೊಂದಿದ್ರೆ ಸಾಕು, ಸಂಬಂಧ ಸೆಂಟಿಮೆಂಟ್ ಎಲ್ಲ ಹಾಳಾಗೋಗ್ಲಿ ಅನ್ನೋ ಕಾಲದಲ್ಲಿ ಬದುಕ್ತಿದ್ವಿ ನಾವು. ಆದ್ರೆ ನೀವೇನ್ ಮೇಡಮ್, ನೀವು 100 ಕೋಟಿ ಆಸ್ತಿನ ಎಡ್ಗೆಯಲ್ಲಿ ಸರಿಸಿ ಪಕ್ಕಕ್ಕಿಟ್ಬಿಟ್ರಲ್ಲ ಮೇಡಮ್. ನಿಜವಾಗ್ಲೂ ಇವತ್ತು ನೀವು ನನ್ನ ಕಣ್ಣಲ್ಲಿ ಸಿಕ್ಕಾಬಿಟ್ಟೆ ಗ್ರೇಟ್ ಆಗ್ಬಿಟ್ರಿ ಮೇಡಮ್. ನಿಮ್ನ ಹೊಗಳಕ್ಕೆ ಪದಗಳೇ ಸಿಕ್ತಿಲ್ಲ ಮೇಡಮ್. ಈ ಹೃದಯ ತುಂಬಿ ಬರೋದು ಅಂತಾರಲ್ಲ ಮೇಡಮ್, ಆ ಥರ ಆಗ್ಬಿಟ್ಟಿದೆ ಮೇಡಮ್ ನನ್ನ ಸಿಚುವೇಶನ್. ಮಾತೇ ಹೊರಡ್ತಿಲ್ಲ. ನೀವು ಹೇಳಿದ್ ಕೇಳಿ ಸಿಕ್ಕಾಬಿಟ್ಟೆ ಖುಷಿ ಆಗ್ಬಿಡುತ್ತೆ ಮೇಡಮ್. ನಿಜಕ್ಕೂ ನೀವು ತುಂಬಾ ಗ್ರೇಟು. ಪ್ರಪಂಚ ನಾವು ಅಂದ್ಕೊಂಡಷ್ಟು ಹಾಳಾಗಿಲ್ಲ, ಇನ್ನೂ ಒಳ್ಳೆತನ ಅನ್ನೋದು ಜೀವಂತವಾಗಿದೆ ಅಂತ ನಿಮ್ಮನ್ನ ನೋಡಿದ್ಮೇಲೆ ಅನ್ಸ್ತಿದೆ ಮೇಡಮ್. ಸಾಕು ಸೃಜನ್ ಅವರೇ, ತುಂಬಾನೇ ಹೊಗಳ್ತಿದ್ದೀರಾ. ಸುಮ್ಮನೆ ರೀ ಮೇಡಮ್, ಹೊಗಳೋ ವಿಷಯ ಹೊಗಳಲೇಬೇಕಲ್ಲ ಮೇಡಮ್. ಯಾರ ಬಗ್ಗೆನಾದ್ರೂ ಒಳ್ಳೇದು ಅನ್ಸಿದ್ರೆ ಅದನ್ನ ಯೋಚನೆ ಮಾಡದೆ ಆನ್ ಸ್ಪಾಟು ಹಂಗೆ ಹೇಳ್ಬಿಡ್ಬೇಕು ಮೇಡಮ್. ಯೋಚನೆ ಮಾಡಿ ಹೇಳ್ಬೇಕಾಗಿರೋದು ಕೆಟ್ಟದ್ನ, ಒಳ್ಳೇದನ್ನ ಹೇಳಕ್ಕೆ ಫಿಲ್ಟರ್ ಆಗ್ಬೇಕು ಮೇಡಮ್. ಅದೇನ್ ಅನ್ಸುತ್ತೆ ಅದನ್ನ ಹೇಳ್ಬಿಡ್ಬೇಕು ಮೇಡಮ್. ಅದಕ್ಕೆ ಹೇಳ್ಬಿಟ್ಟೆ ನೋಡಿ. ಹೊಗಳು ಅಂತದ್ ನಾನು ಏನು ಮಾಡ್ತಿಲ್ಲ. ತ್ಯಾಗ ಮಾಡೋದಕ್ಕೆ ನಾನೇನಾದ್ರೂ ಸ್ವಂತವಾಗಿ ಸಂಪಾದನೆ ಮಾಡಿರ್ಬೇಕಲ್ವಾ?
ಎಲ್ಲ ಅಣ್ಣ ಅಪ್ಪ ಮಾಡಿರೋದು. ಅಪ್ಪ ಕೊಟ್ಟಿದ್ದ 10 ರೂಪಾಯಿನ ಅಣ್ಣ 100 ರೂಪಾಯಿ ಮಾಡಿದಾನೆ. ಅದರಿಂದ ಅಣ್ಣನ ಪರಿಶ್ರಮ ಇರೋದು. ಅದನ್ನ ನಾನು ಬಿಟ್ಕೊಡೋದ್ರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಅದು ನಿಜ ಅನ್ನಿ ಮೇಡಮ್. ನಿಮ್ಮ ಥರ ಎಷ್ಟು ಜನ ಯೋಚನೆ ಮಾಡ್ತಾರೆ ಮೇಡಮ್? ಜವಾಬ್ದಾರಿ ಮಾತ್ರ ಬೇಡ, ಹಕ್ಕು ಬೇಕು ಅನ್ನೋರ ಮಧ್ಯೆ ನೀವೊಂಥರ ತುಂಬ ಡಿಫ್ರೆಂಟಾಗಿ ನಿಲ್ತೀರಾ ಮೇಡಮ್. ಅದಕ್ಕಾದ್ರೂ ನಿಮ್ಮನ್ನ ಹೊಗಳಲೇಬೇಕು. ನೋಡಿ ಸಜ್ಜನ್ ಅವ್ರೆ, ನೀವು ಇಷ್ಟೊಂದು ಹೊಗಳ್ಬಿಟ್ಟು ನನ್ನನ್ನು ದೊಡ್ಡೋಳನ್ನಾಗಿ ಮಾಡ್ಸಿದ್ದೀರಾ. ನಾನು ಅಷ್ಟೊಂದು ದೊಡ್ಡೋಳಲ್ಲ. ನಿಜವಾಗ್ಲೂ ದೊಡ್ಡವರು ಅಂದ್ರೆ ನಮ್ಮ ಅಣ್ಣ ಅತ್ತಿಗೆ, ಅವ್ರಿಗೆ ಹೋಗ್ಲಿ. ಅವ್ರ ಮುಂದೆ ನಾವು ಏನ್ ಮಾಡಿದ್ರು ಹೇಗಿದ್ರು ಎಲ್ಲ ಕಡಿಮೆನೆ ಗೊತ್ತಾ. ನೋಡಿ 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 ಮೇಡಮ್, ಇದನ್ನ ಹೇಳಕ್ಕೂ ಒಂದು ಗ್ರೇಟ್ನೆಸ್ ಇರ್ಬೇಕು ಮೇಡಮ್. ಇಲ್ಲಾಂದ್ರೆ ಸುಮ್ಮನೆ ಸಜ್ಜನ್ ಅವ್ರೆ, ಸರಿ ಮೇಡಮ್, ಹೊಗಳೋ ಪ್ರೋಗ್ರಾಮು ಕ್ಯಾನ್ಸಲ್.